ಬೆಳಗ್ಗೆ ಎದ್ದು ಫಸ್ಟ್ ನಾನು ರೈಸ್ ಮಾಡಬೇಕಾಗಿತ್ತು. ಅಲ್ಲಿ ರೈಸ್ಗೆಲ್ಲ ರೆಡಿ ಮಾಡಿಕೊಂಡೆ. ಕುಕ್ಕರಲ್ಲಿ ರೈಸ್ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ರೈಸ್ಗೆಲ್ಲ ರೆಡಿ ಮಾಡಿ ಆಮೇಲೆ ಬ್ರಷ್ ಮಾಡಿಕೊಂಡೆ, ಲೈಟಾಗಿ ಎಕ್ಸಸೈಸ್ ಮಾಡಿಕೊಂಡು ಅದಾದಮೇಲೆ ಮತ್ತೆ ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಮತ್ತೆ ನಮ್ಮ ಆಟ ಮಲಗಿತ್ತು, ಅದಕ್ಕೋಸ್ಕರ ನಾನು ಮಾಡಬೇಕಾಗಿತ್ತು ಅಡುಗೆ ಎಲ್ಲ ರೆಡಿ ಆಯಿತು. ಅದಾದಮೇಲೆ ಮತ್ತೆ ಸ್ವಲ್ಪ ಕೊಳೆ ಆಗಿತ್ತು, ಕೊಳೆ ಎಲ್ಲ ಮೈಯಲ್ಲಿ ಆಗಿತ್ತಲ್ಲ, ಅದನ್ನು ಬಿಸಾಕೋಕ್ಕೆ ಸ್ನಾನ ಮಾಡಿದೆ. ಅದಾದಮೇಲೆ ಮತ್ತೆ ಫುಲ್ಲಾಗಿ ರೆಡಿ ಆಗಿಬಿಟ್ಟು ಶರ್ಟ್ ಹಾಕ್ಕೊಂಡೆ. ಅದಾದಮೇಲೆ ಮತ್ತೆ ನಾಷ್ಟ ರೆಡಿ ಆಗಿತ್ತಲ್ಲ, ನಾಷ್ಟನ ಪ್ಯಾಕ್ ಮಾಡಿಕೊಂಡೆ. ಪ್ಯಾಕ್ ಮಾಡಿಕೊಂಡು ಆಮೇಲೆ ಬಾಯ್ ಹಾಟ್ಗೆ ಅಂದ್ಬಿಟ್ಟು ಅದಾದಮೇಲೆ ಅಲ್ಲಿಂದ ಸೀದಾ ಬಂದೆ ಗಾಡಿ ಹತ್ರ ಬಂದ್ಬಿಟ್ಟು ಫಸ್ಟು ಅಲ್ಲಿಂದ ಹೋದೆ ನಾನು ಗ್ಯಾಸ್ ಬಂಕ್ ಹೋಗ್ಬಿಟ್ಟು ಫುಲ್ ಟ್ಯಾಂಕ್ ಗ್ಯಾಸ್ ಹಾಕ್ಸ್ಕೊಂಡೆ. ಅದಾದಮೇಲೆ ಮತ್ತೆ ಡ್ಯೂಟಿ ಆನ್ ಮಾಡಿದೆ. ಅಲ್ಲೇ ನಮ್ಮ ಬ್ರೋ ಬಂದಿದ್ರು, ಅವ್ರ ಜೊತೆಲಿ ವಿಡಿಯೋ ಮಾಡ್ಕೊಂಡು ಅದಾದಮೇಲೆ ಡ್ಯೂಟಿ ಬೀಳ್ತಾಯಿಲ್ಲ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಪೆಪ್ಸಿ ತೊಗೊಂಬಂದ್ವಿ. ಪೆಪ್ಸಿ ಎಲ್ಲ ಕುಡ್ಕೊಂಡು ಬ್ರೋಗ್ ಡ್ಯೂಟಿ ಬಿತ್ತು ಅಂತ ಹೋದ್ರು. ಮತ್ತೆ ಅಲ್ಲಿಂದ ನನಗೊಂದು ಡ್ಯೂಟಿ ಬಿತ್ತು ಬಂಡಾಪುರ ರೋಡ್ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ ಒಂದು ಡ್ಯೂಟಿ ಬಿತ್ತು, ಅದು ಡ್ಯೂಟಿ ಕ್ಯಾನ್ಸಲ್ ಆಯಿತು. ಅದಾದಮೇಲೆ ಹೊಟ್ಟೆ ಹಸಿತ್ತು ಅಂತ ಊಟ ಮಾಡಿದೆ. ಅದಾದಮೇಲೆ ಅಲ್ಲಿಂದ ನಿಯೋ ಟೌನ್ ಡ್ರಾಪ್ ಮಾಡಿದೆ. ಅಲ್ಲಿಂದ ಒಂದು ಡ್ಯೂಟಿ ಬಿದ್ದಿತ್ತು, ನಿಯೋ ಟೌನ್ ಡ್ರಾಪ್ ಮಾಡಿದೆ. ಮತ್ತು ನಮ್ಮ ವ್ಯೂವರ್ಸ್ ಸಿಕ್ಕಿದ್ರು, ವ್ಯೂವರ್ಸ್ದು ವಿಡಿಯೋ ಮಾಡಿಕೊಂಡೆ. ವಿಡಿಯೋ ಎಲ್ಲ ಮಾಡಿ ಮತ್ತೆ ನಮ್ಮ ಉಸ್ಮಾನ್ ಬೈ ಬಂದರು. ಮತ್ತೆ ಅಲ್ಲಿಂದ HSR ಲೇಔಟ್ ಡ್ರಾಪ್ ಮಾಡಿದೆ. HSR ಇಂದ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಡ್ರಾಪ್ ಮಾಡಿದೆ. ಅಲ್ಲಿ ಸೈಡ್ಗೆ ಹಾಕೊಂಡಿದ್ದೆ. ನಮ್ಮ ವ್ಯೂವರ್ಸ್ ಬಂದರು. ಅದಾದಮೇಲೆ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋದೆ. ಅಲ್ಲಿ ನಮ್ಮ ದೀಪಿಕಾ ಏನೋ ಡೆಕೋರೇಷನ್ ಮಾಡಿತ್ತು, ಏನೋ ಮತ್ತೆ ಪ್ರಾಜೆಕ್ಟ್ ಏನೋ ಮಾಡ್ತಾಯಿತ್ತು. ದೀಪಿಕಾಗೆ ಹಾಯ್ ಬಾಯ್ ಅಂದ್ಕೊಂಡು ಮತ್ತೆ ಅಲ್ಲಿಂದ ಹೊಂಗಸಂದ್ರ ಡ್ರಾಪ್ ಮಾಡಿ ನವರತ್ನ ಆಯಿಲ್ ಬೇಕಾಗಿತ್ತು. ನಮ್ಮ ಮಾಟಿಗೆ ತಲೆನೋವು ಅಂದ್ಬಿಟ್ಟು ಅಲ್ಲಿಂದ ನವರತ್ನ ಆಯಿಲ್ ತೊಗೊಂಡು ಅದಾದಮೇಲೆ ಕಬಾಬ್ ತೊಗೊಂಡು ಅಲ್ಲಿಂದ ಸೀದಾ ಬಂದೆ. ಸೀದಾ ಬರೋವಾಗ ನಮ್ಮ ವ್ಯೂವರ್ಸ್ ಸಿಕ್ಕಿದ್ರು, ವ್ಯೂವರ್ಸು ವಿಡಿಯೋ ಮಾಡಿಕೊಂಡು ಅದಾದಮೇಲೆ ಅಲ್ಲಿಂದ ಸೀದಾ ಗಾಡಿ ಪಾರ್ಕ್ ಮಾಡಿಬಿಟ್ಟು ಮನೆಗೆ ಹೋಗ್ಬಿಟ್ಟು ಫಸ್ಟು ನೋಡಿದೆ ರೈಸ್ ಎಲ್ಲ ರೆಡಿ ಆಗಿತ್ತು, ಸಾಂಬಾರೆಲ್ಲ ರೆಡಿ ಆಗಿತ್ತು. ನಮ್ಮ ಆಟು ವಾಂತಿ ಮಾಡಿಬಿಟ್ಟಿತ್ತು, ಏನಕ್ಕೆ ಅಂದರೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೋಸ್ಕರ. ಅದಾದಮೇಲೆ ಮತ್ತೆ ನಾನು ರೈಸ್ ಹಾಕ್ಕೊಟ್ಟೆ ನಮ್ಮ ಆಟ್ಗೂ, ನಾನು ಇಬ್ಬರು ತಿಂದ್ವಿ. ಅದಾದಮೇಲೆ ಪಾಪುಗೆ ಆಟ ಆಡಿಸ್ದೆ. ಆಮೇಲೆ ತಲೆನೋವು ಅಂತ ನಮ್ಮ ಆಟಂತೂ. ಅದಾದಮೇಲೆ ಮತ್ತೆ ತಲೆಗೆ ಫುಲ್ಲು ನವರತ್ನ ಆಯಿಲ್ ಹಾಕ್ಬಿಟ್ಟು ಫುಲ್ಲು ಮಸಾಜ್ ಮಾಡಿದೆ, ಸ್ವಲ್ಪ ಕೂಲ್ ಆಯಿತು ಅಂತು. ಅದಾದಮೇಲೆ ನಮ್ಮ ಪಾಪು ಮಲ್ಕೊಂಡಿತ್ತು, ಆಟ ಆಡ್ತಿತ್ತು. ಅದಾದಮೇಲೆ ಮತ್ತೆ ಪಾಪುನ ಇಟ್ಕೊಂಡೆ. ಇವತ್ತಿನ ವ್ಲಾಗ್ ಮುಗೀತು, ಮತ್ತೆ ಸಿಗೋಣ ನಾಳೆ.